ಓಂ ನಮೋ ವೆಂಕಟೇಶಾಯ. ರಾಮಚಂದ್ರಾಯ ಬೆನಕರಾಜ ಚ ಮನೋಹರಾಯ ಮಾಮಕಾಭೀಷದಾಯ ಫಲಿತಮಂಗಳಂ ಚಾರು ಕುಂಕುಮೋ ತೇಜ ಚಂದನಾನು ಚರ್ಚಿತಾಯ ಫಾರಗಟಿಕ ಶೋಭಿತಾಯ ಭೂರಿ ಮಂಗಳಂ ವಿಮಲ ರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಜನ ಚಿತ್ತ ಕಾಮಿತಾಯ ಸುಭಗ ಮಂಗಳಂ ಅಮರಾಸ ಮೃದುಲ ಹೃದಯ ತಾಮರಸ ನಿವಾಸಾಯ ಸ್ವಾಮಿ ಭದ್ರಗಿರಿವರಾಯ ದಿವ್ಯ ಮಂಗಳಂ. ಎಲ್ಲರಿಗೂ ಸನಾತನ ಭಾರತ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಬೇಕಾಗಿರುವಂಥ ಸಿದ್ಧತೆಗಳನ್ನ ನಾವು ಏನು ಮಾಡ್ಕೊಬೇಕು ಅಂದ್ಕೊಂಡಿದ್ದೀವೋ, ಮೀನ್ಸ್ ನಮ್ಮ ಕಾರ್ಗೆ ಬೇಕಾಗಿರುವಂಥ ಸಿದ್ಧತೆಗಳು, ನಮ್ಮ ಲಗೇಜ್ಗಳ ಸಿದ್ಧತೆಗಳು, ಅದ್ರ ಬಗ್ಗೆ ಹೇಳಿದ್ದೆ. ಇಂದಿನ ಸಂಚಿಕೆಯಲ್ಲಿ ನಾವು ಪಯಣ ಬೆಳೆಸೋಣ ತಿರುಪತಿ ಕಡೆಗೆ. ಫಸ್ಟು ನಾವು ಬ್ಯಾಂಗ್ಳೂರಿಂದ, ಇಲ್ಲಿಂದ ಶಿವಾಜಿನಗರದಿಂದ ಹಲ್ಸೂರು ಗೇಟಿಂದ ಕೋಲಾರಿಂದ ಮುಳ್ಬಾಗ್ಲಿಂದ ಚಿತ್ತೂರಿಂದ ತಿರುಪತಿ. ಇಷ್ಟು ಸಹ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಬನ್ನಿ ಶುರು ಮಾಡೋಣ. ಸನಾತನ್ ಭಾರತ್, where every stone tells a sacred story. ಓಂ ನಮೋ ವೆಂಕಟೇಶಾಯ. ಇವನು ನನ್ನ ಚಿಕ್ಕ ಮಗ. ಈ ಇಷ್ಟೊತ್ತಿಗೆ ಹೊರಟಿದ್ದೀವಿ. ಟೈಮ್ ಈಗ ಅರೌಂಡ್ 8:30 ಆಗ್ತಾ ಇದೆ. ಇಷ್ಟೊತ್ತಿಗೆ ಬಿಟ್ಟಿದ್ದೀವಿ. ನಾನು ನಿಮಗೆ ಇದು ಕಾರಂದು ಝೀರೋ ಮಾಡಿ ತೋರಿಸ್ತೀನಿ. ಫಸ್ಟು ಕಾರಂದು ಝೀರೋ ಮಾಡಿಬಿಟ್ಟು ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಇವರು ಯಶಸ್ ಶೆಟ್ಟಿ, ಇವರು ನನ್ನ ಚಿಕ್ಕ ಮಗ. ಸೊ ಈಗ ನಾವು ಹೊರಡೋಕ್ಕಿಂತ ಮುಂಚೆ ಫಸ್ಟು ಝೀರೋ ಮಾಡ್ಕೊಬೇಕು. ಝೀರೋ ಮಾಡಿಕೊಂಡು ನೋಡಿ, ಈಗ ಇದನ್ನು ನಿನ್ನೆ ಓಡಿಸಿರೋದು ನಾನು ಹೇಳಿದ್ನಲ್ಲ, ಇವತ್ತು ಸ್ಟಾರ್ಟ್ ಮಾಡುವಾಗ ನಾನು ಇದನ್ನು ಝೀರೋ ಮಾಡಿ ನಾವಿಲ್ಲ ಹೊರಟಿ ತಿರ್ಗಾ ವಾಪಸ್ ತಲುಪೋ ಗಂಟನೂ ಪೂರ್ತಿ ಇದರಲ್ಲಿ ಇರುತ್ತೆ, ಎಷ್ಟು ಕಿಲೋಮೀಟರ್ ನಾವು ಓಡಾಡಿದ್ದೀವಿ ಅಂತ. ಓಂ ನಮೋ ವೆಂಕಟೇಶಾಯ. ಎಲ್ಲರೂ ಹೇಳ್ರಪ್ಪ, ಓಂ ನಮೋ ವೆಂಕಟೇಶಾಯ. ಇವಾಗ ಹೊರಡ್ತೀವಿ ನಾವು. ಅರೌಂಡ್ 8:30 ಆಗಿದೆ. ಇಲ್ಲಿಂದ ಪ್ರಯಾಣ ಮಾಡಿದಾಗ ಪ್ರತಿಯೊಂದು ಸ್ಟೇಜಸ್ ಬೈ ಸ್ಟೇಜ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೀಟರ್ ರೀಡಿಂಗ್ ಝೀರೋ ಮಾಡ್ಕೊಂಡಿದ್ದೀನಿ. ತಿರುಪತಿಗೆ ಹೊರಡ್ತಾ ಇರೋದು ವಿಜಯನಗರ. ಸ್ಟಾಪು. ಇನ್ನು ನಾವೇನು ಟಿಫನ್ ಮಾಡಿಲ್ಲ. ನಾವು 5 ಗಂಟೆಗೆ ಹೊರಡಬೇಕಾಗಿತ್ತು. ಮಲಗಿದ್ದೆ ಲೇಟ್ ಆಗೋಯ್ತು. ಸ್ಟೇಷನ್ ಹತ್ರ ಬಂದ. ಸೆಂಟ್ರಲ್ ಅಂತ ಅಂದ್ಕೊಳ್ಳಿ. ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದ ಹಿಡಿದು ತಿರುಪತಿ ಗಂಟ ನೀವು ಯಾವ ಥರ ಹೋಗಬೇಕು ಅನ್ನೋದು ನಿಮಗೆ ಆಗುತ್ತೆ. ಇದಾಗಿದ ತಕ್ಷಣನೇ ಹೆಂಗೂ ಟಿಫನ್ ಮಾಡಿಲ್ಲ. ಟಿಫನ್ಗೆ ನಾನು ಕೋಲಾರ ಹತ್ರನೋ ಇಲ್ಲಾಂದ್ರೆ ಮಧ್ಯದಲ್ಲಿ ಒಳ್ಳೆ ಹೋಟ್ಲ್ ಹೇಳ್ತೀನಿ. ಕಿಲೋಮೀಟರ್ ಹಾಕೊಂಡಿದ್ದೀವಿ. ಹಾಕೊಂಡಾದ್ಮೇಲೆ ಈಗ ಇಲ್ಲಿಂದ ಕೋಲಾರಿಂದ ಮುಳ್ಬಾಗ್ಲಿಂದ ಬೇರೆ. ಫಸ್ಟ್ ನಾವು ವಿಸಿಟ್ ಮಾಡುವಂತ ದೇವಸ್ಥಾನಗಳು ಚಿಕ್ಕ ತಿರುಪತಿ ಬರುತ್ತೆ. ನಾವು ಚಿಕ್ಕ ತಿರುಪತಿ ವಿಸಿಟ್ ಮಾಡೋದು ಇವತ್ತು ಡೌಟು. ನಾವು ಡೈರೆಕ್ಟ್ ಆಗಿ ಮುಳ್ಬಾಗ್ಲು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಹೋಗ್ತೀವಿ. ಹೋದ ನಂತರ ಎಲ್ಲ ಟೋಲ್ಗಳು ನಾನು ತೋರಿಸ್ತಾ ಹೋಗ್ತೀನಿ. ನಾವು ಟೋಲಲ್ಲಿ ಫೋನ್ ಕಟ್ತೀವಿ. ಒಂದು
ನೀವು ದಯವಿಟ್ಟು ಟೋಲ್ಗಳಲ್ಲಿ ಕ್ಯಾಶ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಜಾಸ್ತಿ ಆಗುತ್ತೆ. ಇವಾಗ ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ರೈಲ್ವೆ ಸ್ಟೇಷನ್ ಇಂದ ನೋಡಿ ಮೇಲ್ಗಡೆ ಮಲ್ಲೇಶ್ವರಂ, ಶೇಷಾದ್ರಿಪುರಂ ಕಂಠೀರವ, ಏನೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ. ಅದೇ ರಾಜೀವ್ ಗಾಂಧಿ ಸಿಗ್ನಲ್ ಓಕ್ಲಿಪುರಂ ಇಂದ ಈ ಕಡೆ ಬರ್ತಾ ಇದಿರೋದು. ಇಲ್ಲಿಂದ ನಾವು ರೈಟ್ಗೆ ಹೋದ್ರೆ ನಾವು ರೈಲ್ವೆ ಸ್ಟೇಷನ್ ಹೋಗ್ತೀವಿ. ನಾವು ಹೋಗ್ಬೇಕಾಗಿರೋದು ಲೆಫ್ಟ್ ಸೈಡ್, ರೇಸ್ ಕೋರ್ಸ್ ರೋಡ್ ಸೈಡ್. ನಾನು ನಿಮಗೆ ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದಾನೆ ನಿಮಗೆ ಜಾಗಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಎಲ್ಲಿಂದಾದ್ರೂ ಬನ್ನಿ ತಿರುಪತಿಗೆ, ಬೈ ಟ್ರೈನ್ ಬನ್ನಿ, ಏನೇ ಬನ್ನಿ, ಬಹಳ ಈಸಿ ಆಗಿದೆ. ಇವತ್ತು ಹೋಗುವಂತ ರೂಟು ಸಹ ಬ್ಯೂಟಿಫುಲ್ ರೂಟ್, ಅದು ಬಹಳ ಚೆನ್ನಾಗಿದೆ. ಆದ್ರೆ ನೈಟ್ ಟೈಮ್ ಸ್ವಲ್ಪ ಅವಾಯ್ಡ್ ಮಾಡಿ. ಚಂದ್ರಗಿರಿ ಅಲ್ಲಿ ಕಾಡಿರುತ್ತೆ, ಸ್ವಲ್ಪ ನೈಟ್ ಟೈಮ್ ಅಲ್ಲಿ ಅವಾಯ್ಡ್ ಮಾಡೋದು ಬೆಟ್ರು. ಇದು ಇವಾಗ ನಾನು ಬರ್ತಕ್ಕಂಥದ್ದು ಮೆಜೆಸ್ಟಿಕ್ ಇಂದ ಲೆಫ್ಟ್ ಸೈಡ್, ಮೀನ್ಸ್ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಂದ ರೈಟ್ ಸೈಡ್ ಇರುವಂತಹ ಒಂದು ಸರ್ಕಲ್. ಇದು ಸರ್ಕಲ್ ಹೆಸರು ತೋರಿಸ್ತೀನಿ ನೋಡ್ಕೊಳ್ಳಿ. ದೇವರಾಜ ಅರಸು ವೃತ್ತ ಅಂತ ಇದೆ ಈ ಸ್ಟ್ಯಾಚು. ಇಲ್ಲಿಂದ ನಾವು ರೇಸ್ ಕೋರ್ಸ್ ರೋಡ್ ಸೈಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಲ್ ಸೇತುವೆ ಅಂತ ಇದೆ, ನಾವು ಇಲ್ಲಿಗೆ ಬರ್ತೀವಿ. ಸೊ ನಾನೀಗ ವಿಜಯನಗರದಿಂದ ಬರ್ತಾ ಇರೋಂಥದ್ದು. ಶೇಷಾದ್ರಿಪುರಂ, ರೇಸ್ ಕೋರ್ಸು, ವಿಧಾನಸೌಧ, MG ರೋಡು, ಹಟ್ಸನ್ ಸರ್ಕಲ್ ಮತ್ತೆ KR ಸರ್ಕಲ್, ಇಷ್ಟು ಇದೆ. ನಾವು ಹೋಗ್ಬೇಕಾಗಿರೋದು ಸ್ಟ್ರೈಟ್ ಹೋಗಿ ಅಲ್ಲೇ ಲೆಫ್ಟ್ ಬರುತ್ತೆ, ಅದನ್ನು ತೋರಿಸ್ತೀನಿ ಬೋರ್ಡು, ಅಲ್ಲಿಗೆ ನೀವು ಟರ್ನ್ ಆಗ್ಬೇಕಾಗುತ್ತೆ. ನಾನು ಪೂರ್ತಿ ಶಾರ್ಟ್ ಕಟ್ ಆಗಿ ಹಿಂಗ್ ಹೋಗ್ಬಿಡಿ ಹಂಗ್ ಹೋಗ್ಬಿಡಿ ಅಂತ ಹೇಳಲ್ಲ. ಎಲ್ಲೆಲ್ಲಿ ಹೋಗ್ತಾ ಇದೀವಿ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೀನಿ. ಈಸಿಯಾಗಿ ನೀವು ಹೋಗ್ಬೋದು, ಯಾವ್ದು ಕಾರಣ. ವಿಧಾನಸೌಧ ಕಡೆ ಸ್ಟ್ರೈಟ್ ಹೋಗ್ತಾ ಇದೀವಿ. MG ರೋಡು, ಬಸವೇಶ್ವರ ಸರ್ಕಲ್, ರೇಸ್ ಕೋರ್ಸ್ ರೋಡ್ ಅಂತ ಇದೆ. ನಾವು ಹೋಗ್ತಾ ಇರೋದು MG ರೋಡ್ ಸೈಡ್, ಸ್ಟ್ರೈಟ್ ಹೋಗ್ತೀವಿ. ನಿಮಗೆ ಸಂಗೊಳ್ಳಿ ರಾಯಣ್ಣ ಮೇಲ್ ಸೇತುವೆ, ಇದು ಮೇಲ್ ಸೇತುವೆ ಅಂತ ಅಂದ್ರೆ ಫ್ಲೈಓವರ್. ಇಲ್ಲಿಂದ ನಾವು ಹೋಗ್ತೇವೆ. ಅವ್ರು ಫೋನ್ ಇಟ್ಕೊಂಡಿದ್ದಾರೆ, ಕೈ ನೋಡ್ತಾ ಇದೆ. ಸ್ವಲ್ಪ ಹೊತ್ತು ಅದಾದ್ಮೇಲೆ ನಮಗೆ ಬೇರೆ ತರ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ರೇಸ್ ಕೋರ್ಸ್ ಬರುತ್ತೆ, ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ರೇಸ್ ಕೋರ್ಸು. ಇದನ್ನ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಒಂದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ಲಿ ಅಂತ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಅದು ಮೇನ್. ಲೆಫ್ಟ್ ಸೈಡ್ ನಿಮ್ಗೆ ರೇಸ್ ಕೋರ್ಸ್ ಸಿಗುತ್ತೆ. ರೈಟ್ ಸೈಡ್ ಬಂದು ನಿಮ್ಗೆ ಕರ್ನಾಟಕದ್ದು ನಮ್ಮ ಬ್ಯಾಂಗ್ಳೂರ್ದು ಸೆಂಟ್ರಲ್ ಫೈರ್ ಸ್ಟೇಷನ್ ಲೆಫ್ಟ್ ಸೈಡ್. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಫ್ರೀಡಮ್ ಪಾರ್ಕ್ ಸಿಗುತ್ತೆ. ಫ್ರೀಡಮ್ ಪಾರ್ಕ್ ಅನ್ನೋದ್ರಲ್ಲಿ ನಾವು ಇವಾಗ ಹೆಸರಿಕ್ಕಿರೋದು, ಫಸ್ಟ್ ಅದು ಸೆಂಟ್ರಲ್ ಜೈಲ್ ಆಗಿತ್ತು, ಅದು ಶಿಫ್ಟ್ ಆಯ್ತು. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಫ್ರೀಡಮ್ ಪಾರ್ಕ್ ಸಿಗುತ್ತೆ. ಇವಾಗ
ಇವಾಗ ಧರಣಿ ಮಾಡೋದು ಇಲ್ಲಾಂದ್ರೆ ಏನಾದರೂ ಸ್ಟ್ರೈಕ್ ಇದ್ದಾಗ ಎಲ್ಲರೂ ಬಂದು ಎಲ್ಲ ಪುಣ್ಯ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಅವ್ರ ಬೇಡಿಕೆಗಳನ್ನ ಇಲ್ಲಿ ಇಡ್ತಾರೆ. ಇಲ್ಲಿ ರೈಟ್ ಸೈಡ್ ಬಂದು ಅಷ್ಟೊಂದು ರೈಟ್ಗೆ ಹೋಗ್ಬೇಡ್ರಪ್ಪ, ಅಲ್ಲಿರೋದು ಫ್ರೀಡಮ್ ಪಾರ್ಕ್. ಇದು ಫ್ರೀಡಮ್ ಪಾರ್ಕ್ ನೋಡಿ, ಆಚೆ ಕಡೆ ಟೆಂಟ್ ಗಿಂಟ್ ಹಾಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಅದೇ ತರ ಪ್ರತಿಯೊಂದು ಇದು ಫ್ರೀಡಮ್ ಪಾರ್ಕ್ ಅಂತ ಇದೆ. ಸೊ ಇಲ್ಲಿ ಫಸ್ಟಿಂದನೂ ಸೆಂಟ್ರಲ್ ಜೈಲ್ ಇತ್ತು, ಇವಾಗ ಇದು ಶಿಫ್ಟ್ ಮಾಡಿದ್ದಾರೆ. ಇದನ್ನ ಡೈರೆಕ್ಟ್ ಆಗಿ ನಾವು ವಿಧಾನಸೌಧ ರೋಡ್ಗೆ ಹೋಗ್ತೀವಿ ನಾವು. ಇದು ಮಹಾರಾಣಿ ಕಾಲೇಜ್ ಹತ್ರ ಇರೋ ಸರ್ಕಲ್. ಲೆಫ್ಟ್ ತಗೊಳ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಹೋದ್ರೆ ನಮಗೆ ವಿಧಾನಸೌಧದ ಕಡೆ ರೂಟ್ ಸಿಗುತ್ತೆ. ಲೆಫ್ಟ್ ಸೈಡ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗು ಅಲ್ಲಿ ನಿಮಗೆ ಮಸ್ತ್ ಅದ್ಯಾವುದು ಪಾರ್ಕ್ ಅದು ಏನ್ರಿ ಪಾರ್ಕ್ ಹೆಸರು ಇದು ಮಕ್ಕಳಿಗೆ ಕಬ್ಬನ್ ಪಾರ್ಕ್. ಸ್ವಲ್ಪ ಜೋರಾಗಿ ಹೇಳಿ. ಕಬ್ಬನ್ ಪಾರ್ಕ್ ಐತೆ ರೈಟ್ ಸೈಡ್ ನೋಡಿ. ಇದು ಚಿಕ್ಕ ವಿಧಾನಸೌಧ, ಮಿನಿ ವಿಧಾನಸೌಧ ಅಂತ ನಾವೇನು ಹೇಳ್ತೀವಿ ಅದು. ನೋಡಿ, ಚಿಕ್ಕ ವಿಧಾನಸೌಧ ಇದು, ಬಹಳ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಷನ್ ಇದು ವಿಧಾನಸೌಧ ಹತ್ರ ಇರುವಂಥದ್ದು. ಕನ್ನಿಂಗ್ಹ್ಯಾಮ್ ರೋಡು, ಪ್ಯಾಲೇಸ್ ರೋಡು, ಕಸ್ತೂರ್ಬಾ ರೋಡು ಮೇಲ್ಗಡೆ ನೋಡಿ ಆ ಸಿಗ್ನಲ್ ಹತ್ರ ಬರ್ದಿದೆ. ಇದು ಡೈರೆಕ್ಟ್ ಆಗಿ ನಿಮ್ಗೆ ಸಿಗ್ನಲ್ ಬಿಡ್ತು. ಇಲ್ಲಿ ಕನ್ನಿಂಗ್ಹ್ಯಾಮ್ ರೋಡು, ಪ್ಯಾಲೇಸ್ ರೋಡು, ಕಸ್ತೂರ್ಬಾ ರೋಡ್ ಅಂತ ಐತೆ. ಸ್ಟ್ರೈಟ್ ಫ್ರಂಟ್ ಲೆಫ್ಟ್ ರೈಟ್ ನೋಡಿ. ಇದು ನಮ್ಮ ಹೆಮ್ಮೆಯ ವಿಧಾನಸೌಧ, ನಮ್ಮ ಕರ್ನಾಟಕಕ್ಕೆ ಪೂರ್ತಿ ಇಂಡಿಯಾಗೆ ಹೆಮ್ಮೆಯ ವಿಧಾನಸೌಧ ಇದು. ರೈಟ್ ಸೈಡ್ ಬಂದು ಕೋರ್ಟ್ ಇದೆ ನೋಡಿ. ಫಸ್ಟ್ ವಿಧಾನಸೌಧ ಕ್ಲೀನ್ ಆಗಿ ತೋರಿಸಿ. ಇದು ನಮ್ಮ ವಿಧಾನಸೌಧ ಆಯ್ತಾ, ಬ್ಯೂಟಿಫುಲ್ ವಿಧಾನಸೌಧ. ನಾವು ಚಿಕ್ಕವರಿದ್ದಾಗ ಮೆಟ್ಲ ಮೇಲೆಲ್ಲ ಆರಾಮಾಗಿ ಹೋಗ್ತಾ ಇದ್ವು, ಇವಾಗ ಹೊರಗಡೆ ಬಿಡಲ್ಲ. ಇಲ್ಲಿ ರೈಟ್ ಸೈಡ್ ಬಂದು ಕೋರ್ಟ್ ಇದೆ. ರೈಟ್ ಸೈಡ್ ಕೋರ್ಟ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು ಹೆಸರು ಬಂದು ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಷನ್ ವಿಧಾನಸೌಧ ಅಂತಾನೆ. ನಾವು ಈಗ ಹೋಗ್ತಾ ಇರೋಂಥದ್ದು ಶಿವಾಜಿನಗರದ ಮೇಲೆ ನಾವು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರ್ ನೋಡ್ದಂಗೆ ಆಗುತ್ತೆ ರೀ. ಟ್ರಾವೆಲ್ ಮಾಡುವಾಗ ಅಕ್ಕಪಕ್ಕ ಇರುವಂತ ವಸ್ತುಗಳಿಗೆ ನಾವು ಆದ್ಯತೆ ಕೊಡಬೇಕು. ಅದರದೇ ಅಂತ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸಕ್ಕೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಬಿಕಾಸ್ ನಮ್ಮಲ್ಲಿರುವಂಥ ವಿಚಾರಗಳೇ ನಮ್ಮ ಮುಂದಿನ ಪೀಳಿಗೆಗೆ ಬರುವಂಥ ಸಂಸ್ಕೃತಿ. ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಅದೇ ಕಲಿತಾರೆ. ಸೊ ಕಷ್ಟಪಟ್ಟು ಆಗಿನ ಕಾಲದಿಂದ ಕಟ್ಟಿರುವಂಥ ಎಲ್ಲ ಒಂದು ವಸ್ತುಗಳನ್ನ ನಾವು ಪ್ರತಿನಿತ್ಯ ನೋಡ್ತೀವಿ. ಇದನ್ನ ನೋಡೋದಕ್ಕೆ ಸಾವಿರಾರು ಜನ ಎಲ್ಲ ಕಡೆಯಿಂದ ನಮ್ಮ ಭಾರತ ದೇಶದಿಂದ ಬಂದು ನೋಡ್ತಾರೆ. ನಮ್ಮ ಪಕ್ಕದಲ್ಲೇ ಇದ್ದು ನಾವು ಅದನ್ನ ಪರಿಗಣಿಸಲ್ಲ. ದಯವಿಟ್ಟು ನಮ್ಮ ಸಂಸ್ಕೃತಿನ ಕಾಪಾಡಿ. ನನ್ನ ಈ ಚಾನೆಲ್ ಸನಾತನ ಧರ್ಮದಲ್ಲಿ ನಾವು ಅದ್ರ ಬಗ್ಗೆನೇ ಅಂತಾನೆ ಹೇಳ್ತಾರೆ. ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಕಮಿಷನರ್ ಆಫೀಸು ಅದೆಲ್ಲ ಬರುತ್ತೆ. ನಾವು ಸ್ಟ್ರೈಟ್ ಹೋಗಿ ಅಲ್ಲಿಂದ ಪೊಲೀಸ್ ತಿಮ್ಮಯ್ಯ ವೃತ್ತ ಅಂತ ಇದು ಇರೋವಂಥದ್ದು ಈ ಸರ್ಕಲ್ ಇದು. ಇಲ್ಲಿಂದ ನಾವು ಸ್ಟ್ರೈಟ್ ಹೋದ್ರೆ ರೈಟ್ ಸೈಡ್ ಹೋದ್ರೆ ನಾವು ಶಿವಾಜಿನಗರಕ್ಕೆ ಹೋಗ್ತೀವಿ. ಆ ಕಡೆಯಿಂದ ತಿರ್ಗಾ ಬೇರೆ ಜಾಗದಲ್ಲೆಲ್ಲ ಸಿಗ್ನಲ್ ಬೀಳ್ತಾ ಇದೆ. ಸೊ ಬೆಟರ್ ನಾನು ಇನ್ನು ಮುಂದಿನ ಡೆಸ್ಟಿನೇಷನ್ ಅಲ್ಲಿ ತೋರಿಸ್ತೀನಿ. ಇದು ಶಿವಾಜಿನಗರದ ಹತ್ರ ಇರುವಂತಹ ದೇವಸ್ಥಾನ. ಈಗ ನಾವು ಶಿವಾಜಿನಗರಕ್ಕೆ ಎಂಟ್ರಿ ಕೊಟ್ಟು ರೈಟ್ ಸೈಡ್ ಬಂದು ನಿಮ್ಗೆ ಶಿವಾಜಿನಗರದ ಬಸ್ ಸ್ಟಾಪ್ ಬರುತ್ತೆ. ಸರ್ಕಲ್ ಇದು. ನಮ್ಮ ಪುನೀತಣ್ಣ ಅವ್ರದ್ದು ಫೋಟೋ ಹಾಕಿದ್ದಾರೆ.
ರೈಟ್ ಸೈಡ್ ಬಂದು ಇಲ್ಲಿ ಸ್ಟಾಪ್ ಬೃಹತ್ಕಾರವಾಗಿ ಏನೋ ಕಟ್ತಾ ಇದ್ದಾರೆ ಇವಾಗ. ಇಲ್ಲಿಂದ ಲೆಫ್ಟ್ ಸೈಡ್ ಅಲ್ಲಿ ಚರ್ಚ್ ಕಾಣುತ್ತೆ, ಬಹಳ ಫೇಮಸ್ ಚರ್ಚ್ ಇದು. ನಾವು ಕ್ರಿಸ್ಮಸ್ ಟೈಮಲ್ಲಿ ನಾವಿಲ್ಲಿ ಬರ್ತೀವಿ, ಬಹಳ ಚೆನ್ನಾಗಿರುತ್ತೆ. ಲೆಫ್ಟ್ ಸೈಡ್ ಹೋದ್ರೆ ನಿಮ್ ನೋಡಪ್ಪ ಶಿವಾಜಿನಗರ ಏನಂತೀವಿ ಮಾರ್ಕೆಟ್ ಅದೈತೆ, ಮಸ್ತೈತೆ. ಎಲ್ಲಾ ಮೆಟೀರಿಯಲ್ಸ್ ಸಿಗುತ್ತೆ ನಿಮ್ಗೆ, ಗಾಡಿ ಟೈಮಲ್ಲಿ ಈ ರೋಡಲ್ಲಿ ಬಹಳ ಚೆನ್ನಾಗಿರ್ತದೆ ಬಟ್ಟೆಗಳೆಲ್ಲ. ನೀವು ವಿಸಿಟ್ ಮಾಡಿ. ಸ್ವಲ್ಪ ಸಿಟಿ ಲಿಮಿಟ್ ಬಿಡೋ ಗಂಟ ಕಟ್ಟಾಗಿರುತ್ತೆ, ಆದ್ಮೇಲೆ ರೂಟ್ ಎಲ್ಲ ಕ್ಲೀನ್ ಆಗಿರುತ್ತೆ. ಹೋಗ್ತಾ ಇದ್ದೀವಿ. ಸಾಹಿಬ್ ಸ್ಟ್ರೀಟ್ ಅಂತಾನು ಹೇಳ್ತೀವಿ ನಾವು ಈ ಜಾಗ. ಟೀ, ಕಾಫಿ, ಡ್ರೆಸ್ಸಸ್, ಶೂಸ್, ಅಪರಲ್ಸ್, ಕಮರ್ಷಿಯಲ್ ಸ್ಟ್ರೀಟು ಪಕ್ಕದಲ್ಲೇ ಇದೆ. ಅಲ್ಲೂ ಅಷ್ಟೇನೆ ವಸ್ತುಗಳು ಸಿಗುತ್ತೆ. ನಾನು ಲೆಫ್ಟ್ ಹೋಗ್ಬೇಕಾಗಿತ್ತು, ನಾನು ಸ್ವಲ್ಪ ರಿವರ್ಸ್ ಲೆಫ್ಟ್ ಹೋಗ್ತೀನಿ. ಇದು ಜಾಮಿಯಾ ಮಸೀದಿ ಆಪೋಸಿಟ್ ರೋಡ್ ಇದೆ. ಪಿನ್ ಕೋಡ್ ಬಂದ್ಬಿಟ್ಟು 560001 ಎಷ್ಟಿದೆ. ಸ್ವಲ್ಪ ಮುಂದೆ ಹೋಗಿದ್ರೆ ಸುಮ್ಮನೆ ವಾಪಸ್ ಈ ಕಡೆನೇ ಬರ್ಬೇಕಾಗಿರೋದು. ಪ್ಯಾರಲಲ್ ಅಡ್ಜಸೆಂಟ್ ರೋಡ್ ಬಂದು ನಮ್ಗೆ ರೈಟ್ ಸೈಡ್ಗೆ MG ರೋಡ್ ಬರುತ್ತೆ, ಮಹಾತ್ಮ ಗಾಂಧಿ ರೋಡ್. ಕಾಲದಲ್ಲಿ ನಾನು ಅದಕ್ಕೆ ಹೆಸರುವಾಸಿಗೆ ಐಷಾರಾಮಿ ವಸ್ತುಗಳು ತಗೊಳೋದಿಕ್ಕೆ ಪರ್ಚೇಸ್ ಮಾಡೋದು ಅದು ಇದು ಇರ್ತಾವಲ್ಲ. ಅಲ್ಸೂರ್ ಲೇಕ್ ಕಡೆಗೆ ನಾವು ಹೋಗ್ತಾ ಇದೀವಿ. ರೈಟ್ ಸೈಡ್ ಬಂದು ಬ್ರಿಗೇಡ್ ರೋಡ್ ಹೋಗುತ್ತೆ. ಲೆಫ್ಟ್ ಕಡೆಗೆ ಹೋಗ್ತಾ ಇದೀವಿ ಈಗ.
ಇರಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ರೂಟ್ ಮ್ಯಾಪ್ ಹಾಕ್ಬಿಡ್ತೀನಿ ನಿಮ್ಗೆ. Follow ಮಾಡಿ ಇಲ್ಲಿಂದ ಹೋಗೋಣ. ಸಹಜವಾಗಿ ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಅಂತಾನು ಹೇಳ್ತೀವಿ ಈ ಜಾಗದಲ್ಲಿ. ಶಾಂತವಾದಂಥದ್ದು ಹಲ್ಸೂರ್ ಲೇಕ್ ಇದೆ ಪಕ್ಕದಲ್ಲಿ, ಸೈಡ್ ಅಲ್ಲಿ ಬಹಳ ದೊಡ್ಡದು, ಬಹಳ ನೀಟಾಗಿದೆ. ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ ಇಂದ ನೀವು ಅಲ್ಲಿಂದ ಎಂ ಜಿ ರೋಡಿಂದ ಸ್ಟ್ರೈಟ್ ಆಗಿ ಜಾಯ್ನ್ ಆಗ್ಬೋದು. ಹೀಗೆ ಹಲ್ಸೂರ್ ಲೇಕ್. ನಾನು ವೇಸ್ಟ್ ಕೋಸ್ಟ್ ರೋಡಿಂದ ಬಂದಿದ್ದೀನಿ. ಸೊ ಲೆಫ್ಟ್ ಕಟ್ ಮಾಡುವಾಗ ನಮ್ಮ ಗುರುದೇವ್ ಸಿಂಗ್ ಸಾಹೇಬ್ದು ಗುರುದ್ವಾರ ಇದೆ, ಹೊಸದಾಗೆ ಮಸ್ತ್ ಕಟ್ಟಿದಾರ್ರಿ, ಬಹಳ ಚೆನ್ನಾಗಿದೆ ಗುರುದ್ವಾರ. ಸಿಖ್ ಬಂಧುಗಳ ದೇವಸ್ಥಾನ. ಸೈಡಲ್ಲಿ ನಿಮಗೆ ಹಲ್ಸೂರ್ ಲೇಕ್ ಕಾಣಿಸುತ್ತೆ. ಬೃಹತ್ಕಾರವಾದಂತಹ ಬೆಟ್ಟದಿರೋದು. KR ಪುರಂ ಸೈಡ್ ಹೋಗುತ್ತೆ. ನಮ್ಮ ಸ್ವಾಮಿ ವಿವೇಕಾನಂದ ರಸ್ತೆ, ನಮ್ಮ ಇಂದಿರಾನಗರದಿಂದ ಈ ಕಡೆಯಿಂದ ಬಂದ್ರೆ ರೈಟ್ ಸೈಡ್ ಬಂದ್ರೆ ಇಂದಿರಾನಗರ, ಸ್ಟ್ರೇಟ್ ಆಗಿ ಬಂದಿದ್ದೀಗ ಹಲ್ಸೂರ್ ರೋಡಿಂದ. ಬೈಯಪ್ಪನಹಳ್ಳಿ ಮೆಟ್ರೋ ಸೈಡ್ ಅಲ್ಲಿ ಮೆಟ್ರೋ ಇದೆ. ಇಲ್ಲಿಂದ KR ಪುರಂ. ಇದನ್ನ ನಾವು ಓಲ್ಡ್ ಮಡ್ರಾಸ್ ರೋಡ್ ಅಂತ ಹೇಳ್ತೀವಿ. ಈ ಜಾಗನ ನಾವು ಓಲ್ಡ್ ಮಡ್ರಾಸ್ ರೋಡ್ ಅಂತ ಹೇಳ್ತೀವಿ. KR ಪುರಂದು ಬ್ರಿಡ್ಜ್ಗೆ ಇವಾಗ ಸ್ಟಾರ್ಟಿಂಗ್ ಆಗುತ್ತೆ ಈ ಜಾಗ. ಓಲ್ಡ್ ಮಡ್ರಾಸ್ ರೋಡ್ ಅಂತಾನು ನಾವು ಕರಿತೀವಿ. ಸ್ಟಾಪ್ ಜಂಕ್ಷನ್ ಇದೆ ಈ ಜಾಗ. ಇದನ್ನ ಹಳ್ಳಿ ಅಂತ ಹೇಳ್ತೀವಿ ನಾವು ಮೆಟ್ರೋ ಈ ಸ್ಟೇಷನ್ಗೆ. ಇಲ್ಲಿಂದ ಫ್ಲೈಓವರ್ನ ಹತ್ತೀವಿ. ಇದು ಬ್ಯೂಟಿಫುಲ್ ಫ್ಲೈಓವರ್ ಬ್ಯಾಂಗ್ಳೂರ್ನಲ್ಲಿ KR ಪುರಂ ಬ್ರಿಡ್ಜ್ ಇದ್ದಂಗೆ ಐತದು, ಭಾಳ ಚೆನ್ನಾಗಿದೆ. ಎಲ್ಲ ಬಸ್ಸು ಎಲ್ಲ ಕಡೆಯಿಂದ ಸ್ವಲ್ಪ ಜನಸಂದಣಿ ಜಾಸ್ತಿ ಈ ಜಾಗದಲ್ಲಿ. ಫ್ಲೈಓವರು ಭಾಳ
ಹೆಸರಾಗಿದೆ. ಗಟ್ಟಲೆಯಿಂದ ಇದೆ. ಎಷ್ಟು ವರ್ಷದಿಂದ ಅಂತ ಅದನ್ನು ಬೇಕಾದ್ರೆ ಆಮೇಲೆ ಹೇಳ್ತೀನಿ. ನಾವು ಕೆಳಗಡೆ ಇಳಿದ್ರೆ KR ಪುರಂ ತಲುಪ್ತೀವಿ. ಇದು ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ TC ಪಾಳ್ಯ ಬರುತ್ತೆ. ಅವ್ರು ಹೇಳಿದ ತಕ್ಷಣ ನನಗೆ KR ಪುರಂ. ನಾವು KR ಪುರಂ ಎಂಟ್ರಿ ಕೊಟ್ಟ PL ರೈಟ್ ಸೈಡ್ಗೆ ಹೋದ್ರೆ ITPL ಇದೆ, ರೈಟ್ ಆಗಿ ಹೋದ್ರೆ ಕೋಲಾರ್ ಇದೆ. ನಾವು ಕೋಲಾರ ಮೇಲೆ ನಾವು ಹೋಗ್ಬೇಕು ಅಲ್ಲಿ ಬಿಟ್ಟಿದೆ. ಜನಸಂದಣಿ ಜಾಸ್ತಿನೇ ಈ ಕಡೆ ಸೈಡು. ರೋಡ್ ಇದು KR ಪುರಂ ಮೇಲೆ ಹೋಗೋಣ. ಸ್ಟಾಪ್ ಇದೆ, ಮೈನ್ ಬಸ್ ಸ್ಟಾಪ್ ಇದೆ, ಸೈಡಲ್ಲಿ ಇದೆ. ಹೇಳ್ದಂಗೆ ಸ್ವಲ್ಪ ಸಿಟಿ ಬಿಡೋ ಗಂಟನೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ನಾವು 5 ಗಂಟೆಗೆ ಹೊರಡ್ಬೇಕಾಗಿರೋರು ಸ್ವಲ್ಪ ಲೇಟಾಗಿ ಹೊರಟಿದ್ದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಮಧ್ಯದಲ್ಲೇ KR ಪುರಂದಲ್ಲಿ, ಬಸ್ ಸ್ಟಾಪಲ್ಲೇ. ಭಾಳ ಚೆನ್ನಾಗಿದೆ ಅದನ್ನು. ಸೊ ನಾವು 8:30ಗೆಲ್ಲ ಹೊರಟಿದ್ದಕ್ಕೆ ನಮಗೆ ಟ್ರಾಫಿಕ್ ಜಗಳ ಬಂತು. ಯಾಕಂತಂದರೆ ಪೀಕ್ ಅವರ್ಸ್ ಇದೆಲ್ಲ, 8 to 10 o'clock ಗಂಟ ಪೀಕ್ ಅವರ್ಸು. ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಬರೋರು ಇರ್ತಾರೆ. ಬ್ಯಾಂಕ್ ಪೀಕ್ ಅವರ್ಸ್ ಅಲ್ಲೇ ನಮ್ಗೆ ಏನಾಗುತ್ತೆ, 1 hour ಗಂಟ ನಮಗೆ ವೇಸ್ಟ್ ಆಗುತ್ತೆ. ಇದೇ ನಾನು 5 ಗಂಟೆಗೆ ನಾನೇನಾದರೂ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಕೋಲಾರ ತಲುಪಿ ಮುಂದೆ ಹೊರಟ್ಬಿಡ್ತಾ ಇದ್ವಿ. ನಾವು ವಿಸಿಟ್ ಮಾಡ್ಬಿಡ್ತಾ ಇದ್ವಿ. ಇಲ್ಲಿಂದ ತಿರುಪತಿಗೆ ಕರೆಕ್ಟಾಗಿ 234 ಕಿಲೋಮೀಟರ್ ಇದೆ. KR ಪುರಮಿಂದ ತಿರುಪತಿಗೆ 3 ಗಂಟೆ 42 ನಿಮಿಷ ಆಗುತ್ತೆ. 234 ಕಿಲೋಮೀಟರ್ ಇದೆ. NH75 ಮೇಲೆ ಹೋಗುವಂಥದ್ದು ನಾವು, ನ್ಯಾಷನಲ್ ಹೈವೇ 75 ಅದ್ರ ಮೇಲೆ ನಾವು ಹೋಗುವಂಥದ್ದು. ಇಲ್ಲಿಂದ ರೋಡು ಸ್ಟಾರ್ಟ್ ಆಗುತ್ತೆ. KR ಪುರಂ ಇದು. ಇಲ್ಲಿ ನಿಮಗೆ ನೇಮ್ ಬೋರ್ಡ್ ಬರುತ್ತೆ, ಮೀನ್ಸ್ ನಿಮಗೆ ಡೈರೆಕ್ಷನ್ ಬರುತ್ತೆ. ತಿರುಪತಿ ಅಂತ ದೊಡ್ಡದಾಗಿ ಬರ್ದಿದೆ ನೋಡಿ. ಚೆನ್ನೈಗೂ ಈ ಕಡೆಯಿಂದನೇ ಹೋಗ್ಬೋದು, ಕೋಲಾರ್ಗೆ ಹೋಗ್ಬೋದು, ತಿರುಪತಿಗೆ ಹೋಗ್ಬೋದು. ಅದಕ್ಕೆ ಮೇನ್ ಬೋರ್ಡಲ್ಲಿ ಇದೆ. ಇಲ್ಲಿ ಎಕ್ಸಾಕ್ಟ್ ಆಗಿ 234 ಕಿಲೋಮೀಟರ್ ಆಗುತ್ತೆ, ಬಟ್ ಇಲ್ಲಿ 236 ಅಂತ ಬರ್ತಿದ್ದಾರೆ. ಸ್ಟೇಟು ಕೋಲಾರು, ಚೆನ್ನೈ 300 ಚಿಲ್ಲರೆ ಕಿಲೋಮೀಟರ್. ಹೋಗ್ತಾ ನಾನು ಮೇನ್ ಡೆಸ್ಟಿನಿ ಟಿಫನ್ ಟೈಮಲ್ಲಿ ನಾನು ತೋರಿಸ್ತೀನಿ ನೋಡಿ. ಬೆಳಗ್ಗೆನೆ ಟ್ರಾಫಿಕ್ ಜಾಸ್ತಿ, ಭಯಂಕರ. ಇವಾಗ ಹೊಸಕೋಟೆಗೆ ಹೋಗ್ತೀವಿ. ಹೊಸಕೋಟೆನಲ್ಲಿ ಟಿಫನ್ ಮಾಡೋಣ, ಹೊಟ್ಟೆ ಸಿಗ್ತಾ ಇದೆ, ರೆಡಿ ಆಗೋಯ್ತು. ರೆಡಿನ ಏನಪ್ಪ ಟೈಮು?
ಅದಕ್ಕೆ ಹೊಟ್ಟೆ ಹಸಿತಾ ಇರೋದು ಹೀಗೆ ವಿಚಾರ. ಕವ ಕವ ಅಂತ ಇದೆ. ಆಲ್ ಬ್ರೇಕ್. ಬ್ಯಾಂಗ್ಳೂರಿಂದ ಇವಾಗ ಫಸ್ಟ್ ಹೋಗುವಾಗ ಫಸ್ಟ್ ಟೋಲ್ ಪ್ಲಾಜಾ ಇದು ಅಂಥದ್ದು. ಕೋಲಾರ ಇನ್ನೊಂದು 40 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಟೋಲ್ ಪ್ಲಾಜಾ ಸಿಗುತ್ತೆ. ಕಟ್ಟಾಗುತ್ತೆ ನೋಡೋಣ. ಹೊಸಕೋಟೆ ಹೈವೇ ಫಾಸ್ಟ್ಯಾಗ್ ಇನ್ನ ರೀಚಾರ್ಜ್ ಮಾಡ್ಕೊಂಡಿಲ್ಲ. ಓನ್ಲಿ 500 ರುಪೀಸ್ ರೀಚಾರ್ಜ್ ಮಾಡ್ಕೊಂಡಾನ. ಈಗ ಬ್ರೇಕ್ ಕೊಟ್ಟಾಗ ಅಂದರೆ ಟಿಫನ್ ನಿಲ್ಲಿಸಿದಾಗ ರೀಚಾರ್ಜ್ ಮಾಡ್ಕೊತೀನಿ. ಅಷ್ಟೇ ಇರುತ್ತೆ ಅಮೌಂಟು. VIP ಯಾರೋ ಬಂದ್ರೇನಪ್ಪ. ಫಸ್ಟ್ ಟೋಲು ನಮ್ಗೇನು ಇವಾಗ ಕಟ್ಟಾಯ್ತು ಕೋಲಾರ್ಗೆ ಹೋಗುವಾಗ, ಅದು 25 ರೂಪಾಯಿ ಅಂತ ತೋರಿಸ್ತಾ ಇದೆ. ಇಲ್ಲಿಂದ 41 ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇದೆ ಕೋಲಾರ. ಸೈಡ್ಗೆ ಹೋದ್ರೆ ದೇವನಹಳ್ಳಿ, ಹೊಸಕೋಟೆ ಅಲ್ಲೇ ಅಷ್ಟೇ. ಲೆಫ್ಟ್ ಸೈಡಲ್ಲೇ ಹೊಸಕೋಟೆ. ಕೋಲಾರ್ಗೆ ಈಗ 41 ಕಿಲೋಮೀಟರ್ ಆಯಿತು. ಫಸ್ಟ್ ಟೋಲು ನಮಗೆ ಕಟ್ಟಾಗಿತ್ತು 25 ರುಪೀಸ್. ಇದೆಲ್ಲ ನಿಮಗೆ ಗೊತ್ತಿರಬೇಕು, ಟೋಲಲ್ಲಿ ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತ ಎಲ್ಲ ಹೇಳ್ತಾವೆ. ಹೊಟ್ಟೆ ಹಸ್ತೋಗೈತೆ. ಇಲ್ಲಿ ಯಾವುದೋ ವಿಷ್ಣು ಭವನ್ ಅಂತ ಐತೆ, ಅದಕ್ಕೆ ಹೊಂಟೋಗೋಣ ಟಿಫನ್ಗೆ. ಟಿಫನ್ ಮುಗಿಸ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಎಲ್ಲ ಇದೆ ಇಳ್ಕೊಂಡು, ಅದೇನು ಹೆಸರು ವಿಷ್ಣು ಭವನ್ ಅಂತ. ಏನು ಕಡಿಮೆ ಮಾಡಿದ್ರು ದೋಸೆ ತಿನ್ನುವಾಗ ಬಕೆಟಲ್ಲಿ ಚಟ್ನಿ ಕುಡಿಬೇಕು ನಮ್ಮ ವಿಚಾರ. ಒಂದು ತಿಳ್ಕೊಳ್ಳಿ, ಇಷ್ಟು ವರ್ಷದಲ್ಲಿ ನಾನು ತಿಳ್ಕೊಂಡಿರೋದು ಒಂದೇನೆ, ಯಾವ ಹೋಟ್ಲಲ್ಲಿ ಕೇಸರಿ ಬಾತ್ ಚೆನ್ನಾಗಿರುತ್ತೋ ಆ ಹೋಟ್ಲಲ್ಲಿ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಈ ಕೇಸರಿ ನಾನು ಫಸ್ಟ್ ತಿನ್ನೋದೇ ಕೇಸರಿ ಬಾತು. ಕೇಸರಿ ಬಾತ್ ತಿಂದಿದ ತಕ್ಷಣನೇ ಗೊತ್ತಾಗೋಯ್ತದೆ ಆ ಹೋಟ್ಲ್ ಕತೆ ಏನು ಅಂತ. ಬ್ಯೂಟಿಫುಲ್. ಬಾಯಲ್ಲಿ ಹಾಕಿದ್ರೆ ಬೆಣ್ಣೆ ಕರಗದಂಗೆ ಕರಗ್ತಾ ಇತ್ತು. ಸೊ ಎಲ್ಲ ಚೆನ್ನಾಗೈತೆ ಅಂತ ಅರ್ಥ ಆಯ್ತು. ಇದೇನಿದು, ಇದು ಬಂದು ಸ್ವೀಟು ಚೆನ್ನಾಗಿದೆ. ಒಂದೊಂದೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬಿಸಿ ಇರಬೇಕಾಗಿತ್ತು ಚೆನ್ನಾಗಿರೋದು. ಇದು ಮೋಸ್ಟ್ಲಿ ಪೊಂಗಲ್ ಇರಬೇಕು. ಆಹಾ, ಆದಿಷ್ಟು हो गया, मस्त खुश हो गया, दिल खुश हो गया. आपका नाम क्या है? इंद्रजीत. अरे बाबा, इंद्रजीत सिंह. इंद्रजीत का नाम सुने हो? आपका नाम ना आप ही सुने रहेंगे, वो दूसरी बात है. हमारे कर्नाटका के इंद्रजीत सुने हो? ये तो पावरफुल मैन है भाई. इंद्रजीत के मायने क्या है? What is the meaning of इंद्रजीत? हाँ, काफी करता है वही. शुक्रिया, बहुत बहुत शुक्रिया, बहुत अच्छा है. और आपका सजेशन भी मुझे अच्छा लगा. ಇಂದ್ರಜಿತ್ ಅನ್ನೋರು ನನಗೆ ಸಜೆಷನ್ ಕೊಟ್ಟರು, ಬೆಟ್ರ್ ನೀವು ಮಿನಿ ಮೀಲ್ಸು 3 ತಗೊಳ್ಳಿ ಅಂತ. ಇಲ್ಲೇ ಅವ್ರು ವರ್ಕ್ ಮಾಡ್ತಾ ಇರೋಂಥದ್ದು. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡ್ಕೊಂಡು ಬರೀ ಇಡ್ಲಿ ತಿನ್ಬಿಟ್ಟೆ ನಾನು. ಚಟ್ನಿ ಸೂಪರ್ ಆಗೈತೆ. ಅದಕ್ಕೆ ಭಯಂಕರವಾಗಿ ನೋಡಿ ಚಟ್ನಿಗಳು ಹೆಂಗೆ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಅಂತಾನೆ ಸಪ್ರೇಟಾಗಿ ತರಿಸ್ಕೊಂಡ್ಬಿಟ್ಟೆ ಚಟ್ನಿನ. ಸಾಹೇಬ್ರು ಸ್ವಲ್ಪ ಸ್ಲೋ. ದೋಸೆ ಬೇಕಾ ಸರ್? ನಮ್ಮ ಸಾಹೇಬ್ರಿಗೆ 2, 3, 4, 5, 6 ದೋಸೆ ಬೇಕು.
ಬೇರೆ ಎಲ್ಲ ತಿನ್ನಪ್ಪ. 643 ರೂಪಾಯಿ. ಡಿವೈಡ್ ಮಾಡಿ ಒಬ್ಬರಿಗೆ 150 ರೂಪಾಯಿ, 160 ರೂಪಾಯಿ ಒಬ್ಬರು ಟಿಫನ್ ಲೆಕ್ಕ. 643 ರೂಪಾಯಿ ಪೇ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ. ಟಿಫನ್ ಮುಗೀತು, ಈಗ ಬಿಲ್ ಪೇ ಮಾಡೋಕ್ಕೆ ಹೋಗ್ತಾ ಇರೋದು. ಬಿಲ್ ಬಂದು ಮೇಡಮ್ನವರು, ದಿ ಬಾಸ್ ಅವರೇ ಪೇ ಮಾಡೋದು. ಇದು ಒಳಗಡೆ ಇರುವಂಥ ಚಿತ್ರಾನ್ನ. ಆಚೆ ಕಡೆ ಕುತ್ಕೊಂಡು ತಿನ್ಬೋದು. ಗೂಲ ಗೀಲ ಎಲ್ಲ ಐತೆ. ದೊಡ್ಡದಾಗ ಇದೆ. ಸೆಲ್ಫ್ ಸರ್ವಿಸ್ ಓನ್ಲಿ. ಇಲ್ಲಿ ಕೂತ್ಕೊಂಡು ಇದ್ರೆ ಸೆಲ್ಫ್ ಸರ್ವಿಸು. ದೊಡ್ಡದಾಗ ಇದೆ. ಹೋಟ್ಲು ಕ್ಲೀನ್ ಆಗಿದೆ. ಇವತ್ತು ರೆಸ್ಟ್ ತಗೊತಾ ಇದ್ದೀವಿ, ಯಾಕಂದರೆ ಇಲ್ಲಿಂದ ಕಂಟಿನ್ಯೂಸ್ ಜರ್ನಿ ಮಾಡ್ತೀವಿ ನಾವು, ಅದಕ್ಕೋಸ್ಕರ. ಈಗ ಇಲ್ಲಿಂದ ಕೋಲಾರ ಆದ್ಮೇಲೆ ಮುಳಬಾಗ್ಲು. ಓಕೆ ಸರಿ. ಮುಳಬಾಗ್ಲಿಗೆ ಹೋಗ್ತಾ ಇರೋಂಥ ರೋಡು ಹೊಸಕೋಟೆಯಿಂದ ಬಹಳ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಸೀನ್ರಿ. ಮುಳಬಾಗ್ಲು ಬಹಳ ಚೆನ್ನಾಗಿದೆ. 18 ಕಿಲೋಮೀಟರ್ ಈಗ. ಅಮ್ಮ ಮಕ್ಕಳು ಇಬ್ರು ಆಡ್ತಾವ್ರೆ. ಸ್ವಲ್ಪ ಬ್ರೇಕು ಮಧ್ಯದಲ್ಲಿ. ನಿದ್ದೆ ಬಂದಂಗೆ ಆಯಿತು, ಅದಕ್ಕೆ ಗಾಡಿ ನಿಲ್ಲಿಸಿದೆ. ಇಲ್ಲಿ ಎಂಪೈರ್ ಮತ್ತು ಪಕ್ಕದಲ್ಲಿ ಕಾಮತ್ ಇದೆ. ತರಕಾರಿ ತಿನ್ನೋರು ಕಾಮತ್ಗೆ ಹೋಗ್ಬೋದು, ನಾನ್ ವೆಜ್ ತಿನ್ನೋರು ಎಂಪೈರ್ ಬರ್ಬೋದು. ಸೊ ಎರಡೂ ಇದೆ. ಈಗ ತಿರ್ಗಾ ಇಲ್ಲಿಂದ ಹೊರಡೋದು. ಸ್ವಲ್ಪ ನಿದ್ದೆ ಬಂದಂಗೆ ಆಗಿತ್ತು, ಅದಕ್ಕೆ ಸ್ವಲ್ಪ ನಿಲ್ಲಿಸಿದೆ ನಾನು. ಇಲ್ಲಿ ಸ್ಟ್ರೈಟ್ ರೋಡ್ ಒಂದು ಬರುತ್ತೆ, ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ ಕೋಲಾರಲ್ಲಿ. ಸೊ ನೀವು ಸ್ಟ್ರೈಟ್ ರೋಡ್ಗೆ ಹೋಗ್ಬೇಡಿ. ಸ್ಟ್ರೈಟ್ ರೋಡ್ಗೆ ಹೋದ್ರೆ ಹಂಗೇನು ಸುತ್ಕೊಂಡ್ಬರ್ಬೇಕಾಗತ್ತೆ. ಈಗ ಲೆಫ್ಟ್ ರೋಡ್ ತೋರಿಸ್ತೀನಿ ನೋಡಿ, ಅಲ್ಲಿ ನೇಮ್ ಪ್ಲೇಟ್ ಎಲ್ಲ ಬರುತ್ತೆ. ಸೊ ಇಲ್ಲಿಂದ ಕರೆಕ್ಟಾಗಿ 2 ಗಂಟೆ 48 ನಿಮಿಷ ನಮಗೆ ತಿರುಪತಿ ಈ ಜಾಗದಿಂದ ಆಗತ್ತೆ. ಟೋಟಲ್ ಕಿಲೋಮೀಟರ್ ಐತೆ ನೋಡಿ, ಅಲ್ಲಿ ಗೊತ್ತಿರೋದು 189 ಕಿಲೋಮೀಟರ್ ಐತಿ ಇಲ್ಲಿಂದ. ಅದು ನೇಮ್ ಬೋರ್ಡ್ ತೋರಿಸ್ತೀನಿ, ನೇಮ್ ಬೋರ್ಡ್ ನೋಡ್ಕೊಳ್ಳಿ. ಅದು ಕೋಲಾರ ಲೆಫ್ಟ್ ಸೈಡು, ಚಿತ್ತೂರು ಸ್ಟ್ರೈಟ್ ಹೋದ್ರೆ ಚಿಲ್ಲೂರು ಹೌದು ಚಿತ್ತೂರು 119 ಕಿಲೋಮೀಟರ್ ಅಂತ. ನೀವು ಇಲ್ಲಿಂದ ಲೆಫ್ಟ್ ತಗೊಬೇಕು, ರೈಟ್ ಹೋಗ್ಬೇಡಿ. ಬಾಗ್ಲು 33, ಕೋಲಾರ 3 ಕಿಲೋಮೀಟ್ರು, ಆಲೂರು 26 ಕಿಲೋಮೀಟ್ರು. ರೈಟ್ ಒಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ನಾವು ರೈಟ್ಗೆ ಹೋಗ್ಬೇಕು. ಸ್ಕೈ ವಾಕ್ ಇದೆ. ವೆಲ್ಕಮ್ ಟು ದಿ ಮಿಲ್ಟನ್ ಸಿಟಿ ಕೋಲಾರ್. ರೇಷ್ಮೆ ವಿಚಾರದಲ್ಲಿ ಹೇಳಬೇಕು ಅಂದರೆ ಸಿಲ್ಕ್ ಅಂತ ಇಲ್ಲಿ ಬರ್ದೈತೆ. ಬಟ್ ಚನ್ನಪಟ್ಟಣ ಪ್ರತಿನಾನು ರೇಷ್ಮೆಗೆ ಫೇಮಸ್ ನಮ್ಮ ಕರ್ನಾಟಕದಲ್ಲಿ. ಚನ್ನಪಟ್ಟಣ, ರಾಮನಗರ. ಇದನ್ನ ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕನಕಪುರದವನು ಅಂತ ಅಲ್ಲ. ಸಹಜವಾಗಿ ಚನ್ನಪಟ್ಟಣದಲ್ಲಿ ಸಿಲ್ಕ್ ನಾನು ಭಾಳ ಫೇಮಸ್ಸು. ಕನಕಪುರದಲ್ಲೂ ಅಷ್ಟೇ, ರಾಮನಗರ, ಚನ್ನಪಟ್ಟಣ ಎಲ್ಲ. ಇಲ್ಲಿಂದ ನೀವು ರೈಟ್ ತಗೊಬೇಕಾಗತ್ತೆ. ಹಂಗೆ ಆರಾಮಾಗಿ ಹೋಗ್ತಾ ಇರಿ.
ಟೋಲ್ ಕಟ್ ಆಯಿತು, 90 ರುಪೀಸ್ ಟೋಲ್ ಕಟ್ ಆಯಿತು. ಆವಾಗ 125 ರುಪೀಸ್ ಫಸ್ಟ್ ಟೋಲು, ಇವಾಗ ಒಂದು ಸೆಕೆಂಡ್ ಕಟ್ ಆಯಿತು, ಅದು ಬಂದು 90 ರುಪೀಸ್. 90 ರುಪೀಸ್ ಕಟ್ ಆಯಿತು. ಎಷ್ಟು ಟೋಲ್ ಬರುತ್ತೆ ನೋಡೋಣ. ನಾವು ಮುಲ್ಬಾಗ್ಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಮುಲ್ಬಾಗ್ಲಿನಲ್ಲಿ ನೀವು ಬರುವಾಗ, ತಿರುಪತಿಗೆ ಹೋಗುವಾಗ ಆಂಜನೇಯ ಸ್ವಾಮಿ ದೇವಸ್ಥಾನನ ಮಿಸ್ ಮಾಡದೆ ನೋಡ್ಕೊಂಡೇ ಹೋಗಿ. ಮುಲ್ಬಾಗ್ಲಿಗೆ ಹೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೇ ಐತೆ. ಈಗ ನಾನು ಮೇನ್ ರೋಡ್ನ ಅವಾಯ್ಡ್ ಮಾಡಿದೆ. ಇಲ್ಲಿಂದ ಸ್ಟ್ರೈಟ್ ಪಕ್ಕದ್ದು ಒಂದು ಸರ್ವಿಸ್ ರೋಡಲ್ಲಿ ನಾನು ಈಗ ಮುಲ್ಬಾಗ್ಲಿಗೆ ಹೋಗ್ತಾ ಇದ್ದೀನಿ. ಮುಲ್ಬಾಗ್ಲಿಗೆ ಹೋಗ್ಬಿಟ್ಟು ಆಮೇಲೆ ತಿರುಪತಿಗೆ ನಾವು ತಿರ್ಗಾ ಹೋಗ್ಬೋದು. ಆ ಕಡೆಯಿಂದ ಸುತ್ಕೊಂಡು ಮುಲ್ಬಾಗ್ಲಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನನ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ತಿರುಪತಿಗೆ ಓಡಿ. ಇದು ಮುಲ್ಬಾಗ್ಲು ಎಂಟ್ರೋ ಆಗ್ತಾ ಇರೋದು. ಸ್ಟ್ರೈಟ್ ಹೋದ್ರೆ ನಮಗೆ ಮುಲ್ಬಾಗ್ಲು ಸಿಗುತ್ತೆ. ಆಂಜನೇಯ ಸ್ವಾಮಿ ಟೆಂಪಲ್ನ ದರ್ಶನ ಮಾಡ್ಕೊಂಡೆ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗಬೇಡಿ. ದಯವಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನನ ಸತಿ ದರ್ಶನ ಮಾಡಿ, ಕಣ್ಣು ತುಂಬ ದೇವ್ರನ್ನ ನೋಡಿ ಪೂಜೆ ಮಾಡಿ ಪ್ರಸಾದ ತಗೊಳ್ಳಿ. ಅದಾದ ನಂತರ ತಿರುಪತಿ ಕಡೆಗೆ ಓಡಿ. ಇದು ಮುಲ್ಬಾಗ್ಲು ಸರ್ಕಲ್ ಹತ್ರ ಬಂದಿದ ತಕ್ಷಣ ನೀವು ಫಸ್ಟ್ ಲೆಫ್ಟ್ ಹೋಮ್ ಸಿಗುತ್ತೆ. ಫಸ್ಟ್ ಲೆಫ್ಟ್ ಸಿಕ್ತು ಇಲ್ಲಿ ನೋಡಿ, ಇದು ಫಸ್ಟ್ ಲೆಫ್ಟ್. ಇದು ಈ ಲೆಫ್ಟ್ ಮುಂದೆ ಹೋಗಿದ ತಕ್ಷಣ ಈ ಸರ್ಕಲ್ ಇನ್ನೊಂದು ಸಿಗುತ್ತೆ ನೋಡಿ. ಇಲ್ಲೊಂದು ಸರ್ಕಲ್ ಇದೆ, ಮಯೂರ ಬೇಕರಿ ಅಂಡ್ ಜ್ಯೂಸು ಅದೆಲ್ಲ ಇದೆ ನೋಡಿ. ಇದೊಂದು ಸರ್ಕಲ್ಲು. ಈ ಸರ್ಕಲ್ ಲೆಫ್ಟ್ ತಗೊಬೇಕು ನೀವು ನೋಡಿ. ಇಲ್ಲೇ ದೊಡ್ಡದಾಗಿ ಬರ್ತೈತೆ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ, ಮುಳುಬಾಗ್ಲು, ಕೋಲಾರ ಜಿಲ್ಲೆ. ಇದನ್ನ ಹನುಮಾನ್ ಸರ್ಕಲ್ ಅಂತಾನೆ ಹೇಳ್ತಾರೆ. ಬಹಳ ಇದೆ. ದಯವಿಟ್ಟು ದರ್ಶನ ಕೊಡಿ. ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಅಂದ್ರೆ ನೀವು ಹೈವೇ ಇಂದ NH75 ಇಂದ ಸ್ಟ್ರೈಟ್ ಮುಲ್ಬಾಗ್ಲು ಕಡೆಗೆ ಸರ್ವಿಸ್ ರೋಡಲ್ಲಿ ಬಂದು ಒಳಗಡೆ ಬಂದಾಗ ಫಸ್ಟ್ ಸರ್ಕಲ್ ಅಲ್ಲ, ಸೆಕೆಂಡ್ ಸರ್ಕಲ್ ಅಲ್ಲಿ ಬಂದ್ರೆ ನಿಮ್ಗೆ ಬಂದು ಲೆಫ್ಟ್ ತಗೊಳ್ಬೇಕು. ಬಸ್ ಡಿಪೋ ಹಿಂದೆನೇ ಇದೆ ರೀ. ಬಸ್ ಡಿಪೋ ಹಿಂದೆನೇ ಇದೆ ನೋಡಿ. ಬಸ್ ಡಿಪೋ ಹಿಂದೆನೇ ಕಾಣ್ತಾ ಇದೆ ದೊಡ್ಡದಾಗಿ. ಬಸ್ ಡಿಪೋ ಇದು ಹಿಂದೆನೇ ಆಂಜನೇಯ ಸ್ವಾಮಿ ಕಾಣಿಸ್ತಾ ಇದೆ. ತೋರ್ಸಕ್ಕೆ ಅಂತ ಸ್ವಲ್ಪ ಟರ್ನ್ ಮಾಡಿದೆ. ಸ್ವಲ್ಪ ಮುಂದೆ ಹೋಗೋಣ. ಒಂದು ಗಂಟೆಗೆ ಬಾಕ್ಲು ಹಾಕ್ಬಿಡ್ತಾರೆ. ಈಗ ತಾನೇ ಮಾಡಿರೋಂಥದ್ದು. ಇದು ಎಂಟ್ರೆನ್ಸು ಬಾಗ್ಲು ಸ್ವಾಮಿ ದೇವಸ್ಥಾನಕ್ಕೆ. ಅಕ್ಕಪಕ್ಕ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಐತೆ, ಇಲ್ಲೇನೆ ನೋಡ್ಕೊಳ್ಳಿ. ಇದು ಮುಲ್ಬಾಗ್ಲು ಸ್ವಾಮಿ ದೇವಸ್ಥಾನ. ಜೈ ಶ್ರೀರಾಮ್. ನಡೀರಿ ಬೇಗ. ಮುಲ್ಬಾಗ್ಲು ಸ್ವಾಮಿ ದೇವಸ್ಥಾನ. ಇದನ್ನ ಮಿಕ್ಸ್ ಮಾಡಿದೆ ನೋಡಿ, ಕಣ್ಣು ತುಂಬ ನೋಡಿ ನಮ್ಮ ಆಂಜನೇಯ ಸ್ವಾಮಿನ. ಶರಣ ಮಾಡ್ಕೊಳ್ಳಿ. ಜೈ ಮಾರುತಿ. ನೋಡಕ್ಕೆ ಎಷ್ಟು ಸುಂದರವಾಗೈತೆ ನೋಡಿ. ಅದಕ್ಕೆ ಹೇಳೋದು ನಮ್ಮ ಸನಾತನ ಧರ್ಮ ಅಂತ. ಸ್ವಚ್ಛತೆ, ಸಂಪ್ರದಾಯ, ಸಂಸ್ಕೃತಿ ಎತ್ತಿ ತೋರಿಸುವಂತಹ ಎಲ್ಲ ದೇಗುಲಗಳು ಇದು ನಮ್ಮ ಸಂಸ್ಕೃತಿ. ಇದನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಸೊ 1 ಗಂಟೆಗೆ ಇದು ಕ್ಲೋಸ್ ಆಗಿಬಿಡುತ್ತೆ. ಅದರ ಮುಂಚೆನೇ ನಾವು ಬರಬೇಕು. ಸೊ ನಾನು ಬೇಗ ಬರ್ತಾ ಇದ್ದೀನಿ. ನಾವೇ ಲೇಟ್ ಮಾಡೋದು. ಇದು 2 ಗಂಬ ಸ್ವಾಮಿ ದೇಗುಲಕ್ಕೆ ಒಳಗಡೆ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಮೊಬೈಲ್ ಉಪಯೋಗಿಸಂಗಿಲ್ಲ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವೇಣುಗೋಪಾಲ ಸ್ವಾಮಿ ಇದು ಇರೋದು. ಇದು ರಾಮದೇವ ಸನ್ನಿಧಿ. ಇದು ಚೆನ್ನಕೇಶ್ವರ ಸ್ವಾಮಿ ಸನ್ನಿಧಿ. ಇದು ನಾವು ಬಂದಿದ್ದು ಸಾರ್ಥಕ ಆಯಿತು.
ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಮುಳುಬಾಗಿಲು, ಕೋಲಾರ ಜಿಲ್ಲೆ. ಸೊ ಇದಕ್ಕೂ ಒಂದು ವಿಸಿಟ್ ಕೊಡಿ. ಶ್ರೀ ವೆಂಕಟೇಶ್ವರ ಸ್ವಾಮಿದು ಇಲ್ಲೇ ದರ್ಶನ ಆಗೋಯ್ತು. ಶ್ರೇಷ್ಠವಾಗಿದೆ ನೋಡಿ, ಚೆನ್ನಾಗಿದೆ ನೋಡಿ. ಬಹಳ ಚೆನ್ನಾಗಿದೆ. ಇದು ದ್ವಾರ ಬಾಗಿಲು, ಅಲ್ಲಿಂದ ನಾವು ಎಂಟ್ರೆನ್ಸ್ ಕೊಡ್ತೀವಿ. ಅಲ್ಲಿಂದ ಬಂದು ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ತಂಪಾಗಿ ಕೂತ್ಕೊಂಡಿದ್ದಾರೆ. ಹೂಗಳನ್ನು ಕೀಳಬೇಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರನ್ನು ಆ ಥರ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಭಾಳ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ಹೊಡೆಯುವ ಸ್ಥಳ ಜಾಗ. ದೇವಸ್ಥಾನ ನೋಡಿ ಎಷ್ಟು ಕ್ಲೀನಾಗಿದೆ, ಭಾಳ ಚೆನ್ನಾಗಿದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಗರುಡಗಂಬ. ಸೊ ಮಿಸ್ ಮಾಡ್ದೇನೆ ಬಂದು ಇಲ್ಲಿ ದರ್ಶನ ಮಾಡಿ. ತಿರುಪತಿ ಹೋಗೋಕ್ಕಿಂತ ಮುಂಚೆ ಬಂದು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಪುರಾತನ ಕಾಲದಲ್ಲಿ ಪದ್ಧತಿ ಅದು. ಇದು 5600 ವರ್ಷಗಳ ಇತಿಹಾಸ ಇದು. ಅಲ್ಲಿ ನೋಡಿ, ಅಲ್ಲಿ ಗೋಡೆ ಫುಲ್ ಹಿಸ್ಟ್ರಿ ಎಲ್ಲ. ಸ್ವಾಮಿ ದೇವಸ್ಥಾನ ಅಂದ್ರೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಎಲ್ಲಾ ಕಡೆ ಏಕಾದಶಿನಲ್ಲಿ ತೆಗೆದ್ರೆ ಇಲ್ಲಿ ದ್ವಾದಶಿನಲ್ಲಿ ಇದನ್ನ ತೆಗಿತಾರೆ. ಸೊ ಸರ್ವಶ್ರೇಷ್ಠವಾದಂಥದ್ದು. ಇಲ್ಲಿಗೂ ಬರ್ದು ದಯವಿಟ್ಟು ಒಂದ್ಸತಿ ಭೇಟಿ. ನಮ್ಮ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ 5600 ವರ್ಷದ ಇತಿಹಾಸ ಇದೆ. ತಿರುಪತಿಗೆ ಹೋಗೋರು ಯಾರೇ ಆಗಿರಲಿ ಇಲ್ಲಿ ಬಂದು ಒಂದು ಸತಿ ಭೇಟಿ ಕೊಟ್ಟೇ ಹೋಗ್ತಾರೆ. ಅವರು ಅದೇ ಹೇಳಿದ್ದು. ದಯವಿಟ್ಟು ಬಂದು ಪ್ರತಿಯೊಬ್ಬರು ಇಲ್ಲಿ ಭೇಟಿ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಪಯಣನ ಮುಂದುವರಿಸಿ ತಿರುಪತಿಗೆ. ನಾನೀಗ ಇಲ್ಲಿಂದ ನಾವು ತಿರುಪತಿಗೆ ಪಯಣ ಸ್ಟಾರ್ಟ್ ಮಾಡೋಣ. ತಿರುಪತಿನಲ್ಲಿ 5 ಗಂಟೆ ಗಂಟ ಟಿಕೆಟ್ಸ್ ಕೊಡ್ತಾರೆ ಅಂತ ಒಳಗಡೆ ಇರೋ ನಮ್ಮ ಸ್ವಾಮೀಜಿಯವರೇ ಹೇಳಿದ್ದಾರೆ. ಓ ಇಲ್ಲಿಂದ ಹೊರಡೋಣ. ಸೊ ಇದು ಎಂಟ್ರೆನ್ಸು ನೋಡಿ, ಇದು ಎಂಟ್ರೆನ್ಸ್ ಬಾಗಿಲಿದು ನೋಡಿ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬಾಗಿಲು ಈ ಜಾಗದಲ್ಲಿ. ಇದ್ರದ್ದು ಲೊಕೇಶನ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರ ಬರೋ ಹಂಗಿದ್ರೆ ದಯವಿಟ್ಟು ಮಿಸ್ ಮಾಡ್ದೇನೆ ಇಲ್ಲಿಗೆ ಒಂದ್ಸತಿ ವಿಸಿಟ್ ಕೊಡಿ. ಆಂಜನೇಯ ಸ್ವಾಮಿ ಯಾತ್ರಿಗಳ ನಿವಾಸ ಪಕ್ಕದಲ್ಲೇ ಐತೆ ಮುಂದ್ಗಡೆ. ಯಾರಾದ್ರೂ ಬಂದು ಸ್ಟೇ ಆಗೋಂಗಿದ್ರೆ ಆಗ್ಬೋದು. ಇಲ್ಲಿ ಕಲ್ಯಾಣಿ ಒಂದಿದೆ, ಕಲ್ಯಾಣಿ ತೋರಿಸ್ತೀನಿ ನಾನು ನಿಮಗೆ. ಕಲ್ಯಾಣಿನಲ್ಲಿ ನೀರು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಬಹಳ ವರ್ಷದ ಕಲ್ಯಾಣಿ ಅದು. ನೀರಿದೆ ತೋರಿಸ್ತೀನಿ. ಬಹಳ ವರ್ಷದ್ದು ಹಳೇದು ಕಲ್ಯಾಣಿ ಇದು. ಕಲ್ಯಾಣಿ ಇದೆ ಪಕ್ಕ ಮುಂದ್ಗಡೆನೆ. ಸೊ ಇಲ್ಲಿಂದ ನಾವೀಗ ತಿರುಪತಿಗೆ ಹೊರಡೋಣ. ತಿರುಪತಿಗೆ 5 o'clock ಮುಂಚೆ ಹೋದ್ರೆ ನಮಗೆ ಟಿಕೆಟ್ಸ್ ಎಲ್ಲ ಈಸಿಯಾಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ನಾವು ತಿರುಮಲದಲ್ಲೇನೆ ಶ್ರೀನಿವಾಸಂ ಅನ್ನೋದೈತೆ, ಅಲ್ಲಿಗೆ ಹೋಗಿ ಟಿಕೆಟ್ಸ್ ತಗೊಳ್ಳೋಣ ಅಂತ ಇದ್ದೀವಿ. ಮುಳುಬಾಗಿಲು ದೇವಸ್ಥಾನಕ್ಕೆ ಇವಾಗ ನಾವು ವಿಸಿಟ್ ಮಾಡಿದ್ದಾಯಿತು. ಇಬ್ಬರು ಮಕ್ಕಳು ಹಿಂದೆ ಆರಾಮಾಗಿ ಕೂತವ್ರೆ. ಸ್ವಲ್ಪ ಸೆಕೆ ಇದೆ, ಟೆಂಪ್ರೇಚರ್ ಹಂಗೆ ಇದೆ. ಇದು ಒಂಥರ ರಾಮನಗರ ಚನ್ನಪಟ್ಟಣ ಇದ್ದಂಗೆ ಜಾಗ. ಕೋಲಾರ KGF ಎಲ್ಲ ಸೆಕೆ ಜಾಸ್ತಿ. ಇಲ್ಲಿಂದ ನಾವು ಡೈರೆಕ್ಟ್ NH75 ಹೋಗ್ತೀವಿ. ಕಾರಲ್ಲಿ ನೀವು ಯಾವಾಗ ಬರ್ತೀರಾ ಇಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ, 30 rupees ಚಾರ್ಜ್ ಮಾಡ್ತಾರೆ. ನೀವು 2 ನಿಮಿಷ ಆದರೂ ನಿಲ್ಲಿಸಿ, 1 ಗಂಟೆ ಆದರೂ ನಿಲ್ಲಿಸಿ. ದೇವ್ರ ದಯಿಂದ ನಮಗೆ ಇನ್ನೊಂದು ಆ ಪುಣ್ಯಾತ್ಮ ವೆಂಕಟೇಶ್ವರ ನಮಗೆ ಇಲ್ಲೇ ದರ್ಶನ ಕೊಟ್ಟಂಗೆ ಆಗೋಯ್ತು. ಕಣ್ಣು ತುಂಬ ಒಳಗಡೆ ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ. ನೋಡಿದ ತಕ್ಷಣ ಭಾಳ ಖುಷಿ ಆಯಿತು. ಈಗ ಇಲ್ಲಿಂದ ನಾವು ತಿರುಪತಿಗೆ ಹೊರಡುವಾಗ ಇನ್ನೂ ಎಷ್ಟು ಟೋಲ್ಗಳು ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಹೇಳಿದ್ನಲ್ಲ, ಪಾರ್ಕಿಂಗ್ಗೋಸ್ಕರ 30 rupees ನೀವು ಖರ್ಚು ಮಾಡಬೇಕು. ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಪೂರ್ತಿ ವೀಡಿಯೋ ಆದಮೇಲೆ ನಾನು ಹೇಳ್ತೀನಿ. ಓಕೆ, ಇದಾದಮೇಲೆ ನಾವು ಅಲ್ಲಿ ತಲುಪಿದ್ಮೇಲೆ ಎಲ್ಲೆಲ್ಲಿ ಟಿಕೆಟ್ಸ್ ತೊಗೊಬೇಕು ಅದನ್ನು ಹೇಳ್ತೀನಿ. ಸೊ ನಾವು ಈಗ ಮುಳುಬಾಗಿಲು ದೇವಸ್ಥಾನಕ್ಕೆ ಒಂದ್ಸತಿ ಸ್ಟಾರ್ಟ್ ಮಾಡ್ಕೊಬಿಡೋಣ. ಮುಗೀತು, ಇಲ್ಲಿಂದ ಹೊರಡೋಣ. ಓಕೆ, ಜೈ ಶ್ರೀರಾಮ್. ಮನೋಜ್ ಇಷ್ಟೊಂದು
ಸಂಸಾರ ಮಾಡು. ಜೈ ಶ್ರೀರಾಮ್. ಬಂದಿದ್ದ ರೂಟಲ್ಲೇ ಹೋಗ್ಬೇಕು. ಇಲ್ಲೇನಂತಂದ್ರೆ ನಾನು ಸ್ಟ್ರೈಟ್ ಹೋಗಿ ರೈಟ್ ಸೈಡ್ಗೆ ಹೋಗಿ ಡೆಡ್ ಎಂಡ್ ರೈಟ್ ಸೈಡ್ಗೆ ಹೋಗ್ಬಿಟ್ಟು ತಿರ್ಗಾ ಬೈಪಾಸ್ ರೋಡಿಂದ ನಾವು ಬೈಪಾಸ್ ರೋಡಿಂದ NH75ಗೆ ಜಾಯ್ನ್ ಆಗಬೇಕು. ಸೇಮ್ ಅದೇ ಮುಳಬಾಗಿಲು ಬಸ್ ಸ್ಟಾಪ್ ಇದು. ಡೆಡ್ ಎಂಡ್ ನೋಡಿ ರೈಟು. ನಾವು ಅಲ್ಲಿಂದ ಬರುವಾಗ ಏನು ಮಾಡ್ದೋ, ಬೈಪಾಸಲ್ಲಿ ಬಂದು ಲೆಫ್ಟು, ಎರಡನೇ ಲೆಫ್ಟು ಅಂದರೆ ಎರಡನೇ ಸರ್ಕಲ್ ಲೆಫ್ಟು. ಬಸ್ ಸ್ಟಾಪ್ ಹಿಂದ್ಗಡೆನೇ ದೇವಸ್ಥಾನ ಇದೆ. ತಿರ್ಗಾ ಹೇಳ್ತಾ ಇದ್ದೀನಿ, ಬಸ್ ಸ್ಟಾಪ್ ಹಿಂದ್ಗಡೆನೇ ದೇವಸ್ಥಾನ ಇದೆ. ಇವಾಗ ದೇವಸ್ಥಾನದಿಂದ ಬಸ್ ಸ್ಟಾಪ್ಗೆ ತಗೊಂಡು ಬಸ್ ಸ್ಟಾಪಿಂದ ರೈಟ್ ತಗೊಂಡು ಸ್ಟ್ರೈಟ್ ಡೆಡ್ ಎಂಡು ಲೆಫ್ಟು ಹಿಂಗೆ ಡೈರೆಕ್ಟಾಗಿ NH75ಗೆ ಹೆಚ್ಚಾಗುತ್ತೆ. ಈಗ ಹೋಗ್ತಾ ಇದೆ ನೋಡಿ ಬಸ್ ಅಲ್ಲೂ. ನೋಡಿ ಈ ಸರ್ಕಲಲ್ಲಿ ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡು ಒಂದೇ ರೋಡು ಡೆಡ್ ಎಂಡ್ ಹೋಗಬೇಕು. ಡೆಡ್ ಎಂಡ್ ಹೋದಾಗ ನಿಮಗೆ ಬೈಪಾಸ್ ಬರುತ್ತೆ. ಅಲ್ಲಿಂದ ಹೋದ್ರೆ NH75. ಇಲ್ಲಿಂದ ಸ್ವಲ್ಪ ಹೋದ್ಮೇಲೆ ಚಿಕ್ಕದಾಗಿ ಲೆಫ್ಟ್ ಇದೆ. ಆ ಲೆಫ್ಟ್ಗೆ ಹೋಗ್ಬೇಕು. ಡೈರೆಕ್ಟ್ NH ಕಾಣಿಸ್ತಾ ಇದೆಯಾ? ಲೆಫ್ಟ್ ಸಿಗುತ್ತೆ. ಇದೇ ರೋಡು. ಚಿತ್ತೂರ್ಗೆ ಹೋಗ್ತೀರಾ, ಇದೆ. ದೇವ್ರ ದರ್ಶನ ಆಯಿತು. ಸಾಕ್ಷಾತ್ಕಾರವಾಗಿ ಆಯಿತು. ಭಾಳ ಖುಷಿ ಆಯಿತು. ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೂವಾಗಿ ಬನ್ನಿ. ಕರೆಕ್ಟಾಗಿ 1 ಕಿಲೋಮೀಟ್ರಲ್ಲಿ ನಿಮಗೆ ಟೋಲ್ ಇದೆ. ಇದು ಮೋಸ್ಟ್ಲಿ 3ನೇ ಟೋಲ್ ಇದು ನಾವು ಬರ್ತಾ ಇರೋದು. ಮೊದಲನೇ ಟೋಲು 25 ರೂಪಾಯಿ, ಎರಡನೇ ಟೋಲು 90 ರೂಪಾಯಿ. ನೋಡಿ ಟೋಲ್ ಗೇಟ್ ಕಾಣಿಸ್ತಾ ಇದೆ. 500 ಮೀಟರ್ಸ್ ಅಲ್ಲಿ ಟೋಲ್ ಗೇಟ್ ಇದೆ. ಟೋಲ್ ಗೇಟು ಇದರಲ್ಲಿ ಎಷ್ಟು ಕಟ್ ಆಗುತ್ತೆ ಅಂತ ಅದನ್ನು ಹೇಳ್ತೀನಿ. ಇದು 3ನೇ ಟೋಲ್. ಮೋಸ್ಟ್ಲಿ ಇದು ಚಿತ್ತೂರ್ದು ಟೋಲ್ ಆಗುತ್ತೆ ಎಂಟ್ರಿ ಕೊಡುವಂಥದ್ದು. ಕಾರ್ಗಳಿಗೆಲ್ಲ 35-50 ರೂಪಾಯಿ ಅಂತ ಬರ್ತದೆ. ಸೊ ಟೋಲ್ ಬಂತು. ತೋರಿಸ್ತೀನಿ ಏನಂತ ಇದೆ. ಇಲ್ಲಿ ಇಲ್ಲ, ಹಿಂಗೆ ಕಟ್ ಆಗೋಯ್ತು. ಟೋಲ್ ಹೋಯ್ತು. ಇವಾಗ ಎಷ್ಟು ಅಮೌಂಟ್ ಅಂತ ನಾನು ಹೇಳ್ತೀನಿ. ಟೋಲ್ ಮುಗೀತು. ಸೊ ಚಿತ್ತೂರು ಟೋಲಲ್ಲಿ ನಮಗೆ 35 ರೂಪೀಸ್ ಕಟ್ ಆಗಿದೆ. ಅದೊಂದು ನೋಟ್ ಮಾಡ್ಕೊಳ್ಳಿ. ನನ್ನ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. 3 ಟೋಲ್ ಆಯ್ತು ಇವಾಗಲೇ. ಚಿತ್ತೂರು ಟೋಲಲ್ಲಿ 35 ರೂಪಾಯಿ ಕಟ್ ಆಗಿದೆ. ಇನ್ನೊಂದು ಟೋಲ್ ಗೇಟು ಆಂಧ್ರ ಒಳಗಡೆ ಅಂದರೆ ಚಿತ್ತೂರು ಹತ್ರ. ಇಲ್ಲಿ ಎಷ್ಟು ಕಟ್ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿರಬೇಕಲ್ಲ, ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಕಟ್ ಆಗ್ತಾ ಇದೆ, ಎಷ್ಟು ಖರ್ಚಾಗುತ್ತೆ ನಮಗೆ ಗೊತ್ತಿರಬೇಕು. ಎಕ್ಸ್ಪೆಂಡಿಚರ್ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವುದೇ ಒಂದು ಟ್ರಿಪ್ಪು ಹೋಗುವಾಗ ಏನು ಮಾಡ್ತಾ ಇದ್ದೀನಿ, ಮಿನಿಮಮ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ,
ಡಿಪೆಂಡ್ಸ್, ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೋಲ್ ಇದು ಮಹಾಸಮುದ್ರಂ ಟೋಲ್ ಪ್ಲಾಜಾ ಅಂತ ಇದೆ. ಈ ಟೋಲ್ ಪ್ಲಾಜಾನು ಆಯಿತು. ಸ್ವಲ್ಪ ಹೊತ್ತಿಗೆ ಮೆಸೇಜ್ ಬರುತ್ತೆ ಎಷ್ಟಾಯ್ತು ಅಂತ. ಕೊಟ್ಟಪಳ್ಳಿ ಅಂತ ಏನೋ ಪಕ್ಕದಲ್ಲಿದೆ, ದೂರದಲ್ಲೇ ಇಲ್ಲೇ ಇದು ಇದ್ದೀವಿ ಈಗ. ಚಿತ್ತೂರು ಇಲ್ಲಿಂದ ಕರೆಕ್ಟಾಗೆ 10 ಕಿಲೋಮೀಟರ್ ಇದೆ. ತಿರುಪತಿ ಬಂದು 77 ಕಿಲೋಮೀಟರ್. ಈ ಟೋಲ್ ಪ್ಲಾಜಾ ಇಲ್ಲಿಂದ ತಿರುಪತಿ 77 ಕಿಲೋಮೀಟರ್, ಚಿತ್ತೂರು ಬಂದು 10 ಕಿಲೋಮೀಟರ್ ಇದೆ. ಈ ಟೋಲ್ ಪ್ಲಾಜಾ ಬಂದ್ಬಿಟ್ಟು 105 rupees ಆಯಿತು. ಚಿತ್ತೂರಿಗೆ ಇನ್ನೇನು 10 ಕಿಲೋಮೀಟರ್ ದೂರ ಅಷ್ಟೇ. ಇಲ್ಲಿಂದ ನಾವು ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ಚಿತ್ತೂರು ಸೈಡ್ಗೆ. ಇಲ್ಲಿಂದ ಬೈಪಾಸಲ್ಲಿ ನಾವು ಹೋಗ್ಬೋದು. ಇಲ್ಲಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ. ಆ ಸರ್ವಿಸ್ ರೋಡ್ಗೆ ಲೆಫ್ಟ್ ತಗೊಂಡು ನಾವು ಬೈಪಾಸಲ್ಲಿ ಲೆಫ್ಟ್ ಹೋಗ್ಬೇಕಾಗತ್ತೆ. ಇಲ್ಲಿ ಚಿತ್ತೂರು ಸ್ಟ್ರೈಟ್ ಅಂತ ಇದೆ, ತಿರುಪತಿ ಲೆಫ್ಟ್ ಐತೆ. ಈ ಜಾಗದಲ್ಲಿ ನೀವು ಲೆಫ್ಟ್ ತಗೊಬೇಕು. ಅದೇ ತರಾನೇ ಲೆಫ್ಟಿಗೆ ಟರ್ನ್ ಆಗ್ಬೇಕು. ಸ್ವಲ್ಪ ದೂರ ಆದ್ಮೇಲೆ ನಾವು ಲೆಫ್ಟ್ ಟರ್ನ್ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಬರೋ ರೋಡ್ ಏನಿದೆ, ಈ ರೋಡ್ ಇಲ್ಲಿ ನಾವು ಲೆಫ್ಟ್ ತಗೊಬೇಕು. ಸ್ಟ್ರೈಟ್ ಹೋದ್ರೆ ಚಿತ್ತೂರು ಚೆನ್ನೈಗೆ ಹೊಂಟೋಗುತ್ತೆ. ನಾವು ಆ ಕಡೆ ಹೋಗಂಗಿಲ್ಲ, ಇಲ್ಲಿಂದ ನಾವು ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟ್ ತಗೊಬೇಕು ನಾವು. ಇನ್ನೊಂದು ಗಂಟೆನಲ್ಲಿ ನಾವು ತಿರುಪತಿನಲ್ಲಿ ಇರ್ತೀವಿ. ಕಡಪ, ನಾಯ್ಡುಪೇಟ, ರೋಡ್ ಮಾತ್ರ ಸೂಪರ್ ರೋಡ್. ಇದು ಇನ್ನೊಂದು ಟೋಲ್ ಪ್ಲಾಜಾ. ಇದು ತಿರುಪತಿಗೆ ಬಹಳ ಹತ್ರ ಇದ್ದೀವಿ ನಾವು, ಶ್ರೀ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋದಕ್ಕೆ. ಇದೇ ಲಾಸ್ಟ್ ಟೋಲ್ ಪ್ಲಾಜಾ ಅನ್ಕೋತೀನಿ. ಎಷ್ಟು ಕಟ್ಟಾಗುತ್ತೆ ಅಂತ ನೋಡೋಣ. 40 ಇಲ್ಲ 35 ಕಿಲೋಮೀಟರ್ ಇಂದ 40 ಕಿಲೋಮೀಟರ್ ಐತೆ. ಆದಂಕಿ ಟೋಲ್ ಪ್ಲಾಜಾ ಅಂತ ಇದೆ. ಲಾಸ್ಟ್ ಟೋಲ್ ಪ್ಲಾಜಾ ಇರಬೇಕು. ಒಂದು 6 ಟೋಲ್ ಪ್ಲಾಜಾ ಏನೋ ಆಗಿದೆ ಬ್ಯಾಂಗ್ಳೂರಿಂದ ಬರುವಾಗ. ನಾನು ಹೇಳ್ತೀನಿ. ಟೋಲ್ ಪ್ಲಾಜಾನು ಆಯ್ತು. ಆಗುತ್ತೆ ಅನ್ನೋದು ಇವಾಗ ಮೆಸೇಜ್ ಬರುತ್ತೆ. ಬ್ಯಾಂಗ್ಳೂರಿಂದ ಬರುವಾಗ ಕೋಲಾರ,
ತಿರುಪತಿ ಏನು ಕಿಲೋಮೀಟರ್ ಇದೆ ಗೊತ್ತಾಗ್ಲೇ ಇಲ್ಲ. ಇದು ಪ್ರೆಸೆಂಟ್ ನಾನು 225 ಕಿಲೋಮೀಟರ್ ಓಡಿಸಿದ್ದೀನಿ. ಇದರಿಂದ 30 ಕಿಲೋಮೀಟರ್ ಇರಬೇಕು ತಿರುಪತಿ. ಟೋಲ್ ಅಮೌಂಟ್ 125 ರೂಪಾಯಿ ಕಟ್ಟಾಯ್ತು. ಲಾಸ್ಟ್ ಟೋಲ್ ಅನ್ಸುತ್ತೆ ಕಟ್ಟಾಗಿದೆ. ಎಷ್ಟಾಯ್ತು ಅದನ್ನು ಹಾಕ್ತೀನಿ ನಾನು. ಟು ತಿರುಪತಿ ಬರೀ 5 ಕಿಲೋಮೀಟರ್ ತಿರುಪತಿ. ಈಗ ನಾವು ತಿರುಪತಿ ತಲುಪ್ದು. ಇನ್ನೊಂದು 11 ನಿಮಿಷದಲ್ಲಿ ಮೇನ್ ಸೆಂಟ್ರಲ್ ತಿರುಪತಿನಲ್ಲಿ ಇರ್ತೀವಿ ನಾವು. ಈಗ ಟೈಮ್ ಬಂದು 4 ಗಂಟೆ 16 ನಿಮಿಷ. ಟೋಟಲ್ ಕಿಲೋಮೀಟರ್ಸ್ ಬಂದು 257.7 ಬ್ಯಾಂಗ್ಳೂರಿಂದ. ಈಗ ನಾವು ತಿರುಪತಿಗೆ ಬಂದು ಸೇರಿದ್ದೀವಿ. ಈಗ ತಿರುಪತಿಯಿಂದ ನಾವು ತಿರುಮಲಾಗೆ ಹೋಗ್ಬೇಕು. ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಟಿಕೆಟ್ ಮಾಡಿಸ್ಕೊಬೇಕು. ಟಿಕೆಟ್ ಸಿಗೋದು ಡೌಟೇನೆ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡೋಣ. ಯಾಕಂದರೆ 5 ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ದಾರೆ. ಈಗ ಟೈಮ್ ಬಂದು 4:23 ಆಗ್ತಾ ಇದೆ. 58.7 ಕಿಲೋಮೀಟರ್ ಆಗಿದೆ. ಒಳ್ಳೆ ಮೈಲೇಜ್ ಬಂದಿದೆ. ಬರೀ 2 ಪಾಯಿಂಟ್ ಹೋಗಿರೋದು. ಇಲ್ಲಿಂದ ನಾವು ವಿಷ್ಣು ನಿವಾಸಂಗೆ ಹೋಗ್ತಾ ಇದ್ದೀವಿ. 2 ಗಂಟೆಯಿಂದ 4 ಗಂಟೆ ಗಂಟ ಕೊಡ್ತೀನಿ ಅಂತ ಹೇಳೋರೆ. ಅದೇನು ಎಷ್ಟೊತ್ತಿಗೆ ಅಂತ ನೋಡ್ಬೇಕೀಗ. ನಾನು ವಿಷ್ಣು ನಿವಾಸಂಗೆ ಈಗ ಹೋಗ್ತಾ ಇದ್ದೀನಿ. ತಿರುಪತಿ ಮೇನ್ ಸೆಂಟ್ರಲ್ ಸರ್ಕಲ್ಗೆ ಬಂದು ಸರ್ಕಲಿಂದ ಈಗ ವಿಷ್ಣು ನಿವಾಸಂ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ನೀವು ನೋಡಿರೋಂಥ ಸಂಚಿಕೆಯಲ್ಲಿ ಪೂರ್ತಿ ನಾನು ತಿರುಪತಿ ತಲುಪೋ ಗಂಟನೂ ನಿಮಗೆ ವಿಚಾರಗಳನ್ನ ತಲುಪಿಸಿದೆ. ಇನ್ನು ಮುಂದೆ ಬರುವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ಥರ ನಾವು ಕಷ್ಟಪಟ್ಟಿದ್ದೀವಿ, ಟಿಕೆಟ್ಗಳನ್ನ ಯಾವ ಥರ ತೊಗೊಂಡಿದ್ದೀವಿ, ಏನು ನಡೀತು, ಏನೇನು ಮಾಡ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ತೊಂದರೆಗಳೇನು ಏನೇನು ಬರುತ್ತೆ, ಅದನ್ನು ಯಾವ ಥರ ನಿವಾರಣೆ ಮಾಡಬೇಕು, ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಓಂ ನಮೋ ವೆಂಕಟೇಶಾಯ.